ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಗುಡ್ ನ್ಯೂಸ್, ಅನ್ನ ಬಗ್ಗೆ ಅಮೌಂಟ್ ಬದಲು ಅಕ್ಕಿ ಕೂಡ ಕೊಡ್ತಾರೆ. ಏನಾಗುತ್ತೆ ಸರ್ಕಾರದ ಹೊಸ ನಿಯಮ ಏನು, ಆದೇಶ ಕೂಡ ಏನ್ ಮಾಡಿದ್ದಾರೆ, ಅಕ್ಕಿ ಎಲ್ಲರಿಗೂ ಕೂಡ ಸಿಗುತ್ತಾ ಇಲ್ವಾ, ಏನ್ ಕಂಡೀಷನ್ ಇದೆ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಪ್ರಮುಖ ನಿರ್ಧಾರಗಳನ್ನ ಏನಾದ್ರು ಕೈಗೊಂಡಿದ್ದಾರೆ ಅಂದ್ರೆ, ಯಾರೆಲ್ಲ ಅಂತ್ಯೋದಯ ಕಾರ್ಡ್ ಹೊಂದಿರ್ತಾರೆ, ಅಂತ್ಯೋದಯ ಅನ್ನ ಯೋಜನೆ, ಅದೇ ರೀತಿ ಆದ್ಯತಾ ಪಡಿತರ ಚೀಟಿ ಯಾರ PHC ಫಲಾನುಭವಿಗಳು ಇರ್ತಾರೆ ಅವರಿಗೆ ಮಾಸಿಕ 10 kg ಆಹಾರ ಧಾನ್ಯ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಅಪ್ಲಿಕೇಬಲ್ ಬಂದ್ಬಿಟ್ಟು ಅಂತ್ಯೋದಯ ಕಾರ್ಡ್ ಇದ್ದವರಿಗೆ, ಅದೇ ರೀತಿ PHC ಅಂತಾರೆ, ಅಂದ್ರೆ ಆದ್ಯತಾ ಪಡಿತರ ಚೀಟಿಗಳು ಇದ್ದವರಿಗೆ 10 kg ಆಹಾರ ಧಾನ್ಯ ಸಿಗುತ್ತೆ. ಇದು ಎಕ್ಸ್ಟ್ರಾ ಆಗಿ. ಇನ್ನ ಮೇನ್ ಥಿಂಗ್, ಈ ಹಿಂದೆ ಸರ್ಕಾರದವರು 5 kg ಅಕ್ಕಿ ಬದಲು ನಿಮಗೆ ಹಣ ಕೊಡ್ತಾ ಇದ್ರು, ನಿಮಗೆ ಮಂತ್ಲಿ ಹಣ ಕೊಡ್ತಾ ಇದ್ರು. ಅದು ಡಿಲೇ ಕೂಡ ಆಗಿತ್ತು. ಬಟ್ ಈಗ 5 kg ಅಕ್ಕಿ ವಿತರಣಾ ವ್ಯವಸ್ಥೆ ಕೂಡ ಪುನರಾರಂಭ ಮಾಡಿದ್ದಾರೆ. ಇನ್ನು ಮುಂದೆ ನಿಮಗೆ 5 kg ಅಕ್ಕಿ ಕೊಡ್ತಾರೆ. ಹಣ ಕೊಡ್ತಾ ಇದ್ರು, ಅದನ್ನು ಕೊಡೋದಿಲ್ಲ, 5 kg ಅಕ್ಕಿ ಕೊಡ್ತಾರೆ. ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ಕೊಡ್ತಾ ಇದ್ದಾರೆ. ಅದರ ಜೊತೆ ರಾಜ್ಯ ಸರ್ಕಾರದವರು ಕೂಡ 5 kg ಆಡ್ ಮಾಡ್ತಾರೆ. ನಿಮಗೆ ತಿಂಗಳಿಗೆ 10 kg ಅಕ್ಕಿಯನ್ನು ಕೂಡ ಮಾಸಿಕವಾಗಿ ನಿಮಗೆ ಕೊಡ್ತಾರೆ. ಅದು ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಈ ರೀತಿ ಹೊಸ ಆಹಾರ ವಿತರಣಾ ವ್ಯವಸ್ಥೆ ಕೂಡ ಜಾರಿ ತಂದಿದ್ದಾರೆ. ಇಲ್ಲಿ ನೋಡೋದಾದ್ರೆ, ಯಾರು ಅಂತ್ಯೋದಯ ಕಾರ್ಡ್ ಅದೇ ರೀತಿ ಆದ್ಯತಾ ಪಡಿತರ ಚೀಟಿ ಹೊಂದಿದವರಿಗೆ 10 kg ಆಹಾರ ಧಾನ್ಯ ಉಚಿತವಾಗಿ ಕೊಡ್ತಾರೆ. 5 kg ಬಂದ್ಬಿಟ್ಟು NFSA ಕಡೆಯಿಂದ, ಇನ್ನು 5 kg ಬಂದ್ಬಿಟ್ಟು ರಾಜ್ಯ ಸರ್ಕಾರದ ಕಡೆಯಿಂದ. ಅಕಾಲಿಕ ಕಾರಣದಿಂದ ನಿಮಗೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರು, ಅದಕ್ಕೋಸ್ಕರ ಹಣ ಕೊಡ್ತಾ ಇದ್ದು ನಿಮ್ಗೆ, ಆ ಕಾರಣಕ್ಕಾಗಿ ಕೊಟ್ಟಿಲ್ಲ. ಜನವರಿಯಿಂದ ಹೊಸ ದರ ಕೂಡ ಪರಿಷ್ಕರಣೆ ಕೂಡ ಮಾಡಿದ್ದಾರೆ. ಬರೋಬ್ಬರಿ ಕೇಂದ್ರ ಸರ್ಕಾರದ ಕಡೆಯಿಂದ ಬರೀ 22.5 ರೂಪಾಯಿಗೆ 1 kg ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದಿಂದ ಅಕ್ಕಿಯನ್ನು ಖರೀದಿ ಮಾಡಿ ಜನರಿಗೆ ತಲುಪಿಸ್ತಾರೆ. ಈ ಹಿಂದೆ ಬರೀ 5 kg ಬರ್ತಾ ಇತ್ತು, ಪ್ಲಸ್ 5 kgಗೆ ಅಮೌಂಟ್ ಕೂಡ ಆಗ್ತಾ ಇದ್ರು. ಈಗ ಆ ರೀತಿ ಇಲ್ಲ, ಅಮೌಂಟ್ ಬರೋದಿಲ್ಲ. 5 kg ಅಕ್ಕಿ ಪ್ಲಸ್ ಮತ್ತೆ 5 kg ಅಕ್ಕಿ ಎರಡು ಸೇರಿ 10 kg ಅಕ್ಕಿಯನ್ನ ಕೊಡ್ತಾರೆ. ಪ್ರತಿ ವರ್ಷಕ್ಕೆ 12 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಖರೀದಿಗೆ ಅನುಮೋದನೆ ಕೊಟ್ಟಿದ್ದಾರೆ. ಪ್ರತಿ ತಿಂಗಳು ಕೂಡ 2.10 ಲಕ್ಷ ಟನ್ ಮೆಟ್ರಿಕ್ ಅಗತ್ಯ ಇದೆ. ಈ ವಿತರಣೆಗೆ 536 ಕೋಟಿ ವೆಚ್ಚ ಆಗುತ್ತೆ ಅಂತ ಹೇಳಿದ್ದಾರೆ. ಮಾರ್ಗಸೂಚಿ ಕೂಡ ಕೊಟ್ಟಿದ್ದಾರೆ. ಸರ್ಕಾರ ತೀರ್ಮಾನ ಕೈಗೊಂಡಿದೆ. ಏಜೆನ್ಸಿ ಕೂಡ ಮಾಡಿದ್ದಾರೆ. ಆದೇಶ ಕೂಡ ಜಾರಿಗೆ ಮಾಡಿದ್ದಾರೆ. ಅದೇ ರೀತಿ ಆರ್ಥಿಕ ಇಲಾಖೆ ಕೂಡ ಅನುಮೋದನೆ ಕೂಡ ಕೊಟ್ಟಿದೆ. ಕಾನೂನು ಪ್ರಕಾರ ಮಾಡ್ಬೇಕಾಗುತ್ತೆ. 2025 ಜನವರಿಯಿಂದ ಈ ರೀತಿ ನಾವು ಮಾಡ್ತಾ ಇದೀವಿ, ಅಕ್ಕಿಯನ್ನ ಕೊಡ್ತೀವಿ ಅಂತ ಘೋಷಣೆ ಕೂಡ ಮಾಡಿದ್ದಾರೆ. ತಮ್ಮ ಕುಟುಂಬಸ್ಥರ ಮಾರ್ಪಾಡಿಗೆ ಅನುಕೂಲವಾಗಿ ನೀವು ನಿಮ್ಮ ನ್ಯಾಯಬೆಲೆ ಅಂಗಡಿ, ಅದೇ ರೀತಿ ನಿಮ್ಮ ಕೇಂದ್ರಗಳಲ್ಲಿ ನೀವು ಹೋಗಬಹುದು. ಈ ಹೊಸ ಯೋಜನೆಯಿಂದ ಸಾಕಷ್ಟು ಜನ ಬಡ ಮಕ್ಕಳಿಗೆ, ಅದೇ ರೀತಿ ಬಡ ಕುಟುಂಬಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿದ್ದಾರೆ. ಈ ವಿಡಿಯೋದ ಸಾರಾಂಶ ನೋಡೋದಾದ್ರೆ, DBT ಹಣದ ಬದಲಾಗಿ ನಿಮಗೆ 5 kg ಅಕ್ಕಿಯನ್ನು ಕೂಡ ವಿತರಣೆ ಕೂಡ ಮಾಡ್ತಾರೆ. 10 kg ಆಹಾರ ಧಾನ್ಯ ಉಚಿತವಾಗಿ ಕೊಡ್ತಾ ಇದ್ದಾರೆ. 5 kg NFSA ಕಡೆಯಿಂದ ಪ್ಲಸ್ 5 kg ರಾಜ್ಯ ಸರ್ಕಾರದ ಕಡೆಯಿಂದ. 12 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿಯನ್ನು ರಾಜ್ಯ ಸರ್ಕಾರ ಖರೀದಿ ಕೂಡ ಮಾಡ್ತಾ ಇದೆ. KFCSC ಖರೀದಿಗೆ ಏಜೆನ್ಸಿಗಳನ್ನ ನೇಮಕ ಕೂಡ ಮಾಡಿದೆ. ಈ ಹೊಸ ಯೋಜನೆಯಿಂದ ಸರ್ಕಾರಕ್ಕೆ, ಈ ಹೊಸ ಯೋಜನೆಗಳಿಂದ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಮುಂದೆ ನಿಮಗೆ ಸರ್ಕಾರ ಘೋಷಣೆ ಮಾಡಿರೋ ಪ್ರಕಾರ ಇನ್ನು ಮುಂದೆ 5 kg ಅಕ್ಕಿ ಬದಲು ನಿಮಗೆ ಹಣ ಕೊಡ್ತಾ ಇದ್ರು. ಈಗ ಹಣದ ಬದಲಾಗಿ ಈಗ ಮತ್ತೆ ಅಕ್ಕಿಯನ್ನು ಕೊಡೋದಕ್ಕೆ ಶುರು ಕೂಡ ಮಾಡಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.